ಹೇ ಗೈಸ್, ಅಚಾನಕ್ಕಾಗಿ ನಿಮ್ಮ ಮೊಬೈಲ್ದ ಬ್ಯಾಟ್ರಿ ಏನಾದರೂ ಡೆಡ್ ಆಯ್ತಪ್ಪ ಅಂತಂದ್ರೆ ಟೆನ್ಷನ್ ತೊಗೊಬೇಡ್ರಿ, ಮತ್ತು ಸರ್ವಿಸ್ ಸೆಂಟ್ರ್ಗೆ ಹೋಗಬೇಡ್ರಿ. ಯಾಕಪ್ಪ ಅಂತಂದ್ರೆ ಮನೆಗೆ ಕುಂತ ಯಾವುದೇ ಮೊಬೈಲ್ ಆಗಲಿ ಅದರದ್ದು ಮೊಬೈಲ್ ಬ್ಯಾಟ್ರಿ ಯಾವ ಥರ ರಿಪ್ಲೇಸ್ ಮಾಡೋದಂತ ಈ ರೀಲ್ ಒಳಗೆ ಪೂರ್ತಿ ಹೇಳೀನಿ. ಅದಕ್ಕಾಗಿ ಈ ರೀಲ ಫಸ್ಟ್ ನೋಡತ್ತಿರಂದ್ರೆ ಫಾಲೋ ಮಾಡ್ಕೊಂಡು ಇಟ್ಕೋರಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನಮ್ಮಲ್ಲಿ ಬರ್ತಿರ್ತಾವ. ನಿಮ್ದು ಸರ್ವಿಸ್ ಸೆಂಟ್ರ್ ರೊಕ್ಕ ಬಿ ಉಳಿತಾವ. ಮತ್ತು ಇದ್ರದ್ದು ಫುಲ್ A to Z ವಿಡಿಯೋ ಯೂಟ್ಯೂಬ್ ಒಳಗದ, ಅಲ್ಲಿ ಹೋಗಿ ಬಿ ವೀಕ್ಷಿಸ್ಬೋದು. ಅಲ್ಲಿ ಒಂದೊಂದು ಪಾಯಿಂಟ್ ಬಿ ಎಕ್ಸ್ಪ್ಲೇನ್ ಮಾಡೀನಿ. ಈ ಶಾರ್ಟ್ ಒಳಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೀನಿ. ಅಲ್ಲಿ ಹೋಗೋಕ್ಕಿಂತ ಮೊದಲ ಈ ರೀಲ್ ನೋಡ್ರಿ. ಮತ್ತು ನಮ್ಮ ಚಾನಲ್ ಹೆಸರು ಬಂದುಬಿಟ್ಟು AJ DIY ಎಲೆಕ್ಟ್ರಾನಿಕ್ ಪ್ರಾಜೆಕ್ಟ್ ಅಂತ ಸರ್ಚ್ ಮಾಡಿರಿ, ಟಾಪ್ನಾಗೆ ಬರ್ತದೆ. ಅಲ್ಲಿ ಹೋಗಿ ಈ ವಿಡಿಯೋನು ವೀಕ್ಷಿಸ್ಬೋದು. ಇಲ್ಲ ಅಂದ್ರೆ ಬಯೋ ಒಳಗೆ ಲಿಂಕ್ ಇರ್ತದೆ, ಲಿಂಕ್ ಕ್ಲಿಕ್ ಮಾಡಿರಿ, ನಂದು ಚಾನಲ್ ಓಪನ್ ಆಗ್ತದೆ, ಅಲ್ಲಿ ಹೋಗಿ ಬಿ ವೀಕ್ಷಿಸ್ಬೋದು. ಬನ್ನಿ ಈಗ ಈ ಮೊಬೈಲ್ದ ಬ್ಯಾಟ್ರಿ ರಿಪ್ಲೇಸ್ ಮಾಡೋಣ ಅಂತ ಯಾವ ಥರ ಅಂತ. ಈ ಮೊಬೈಲ್ ಎಲ್ಲ ಯಾವುದೇ ಥರ ಮೊಬೈಲಲ್ಲಿ ರಿಪ್ಲೇಸ್ ಮಾಡ್ಬೋದು. ನಿಮ್ಮಲ್ಲಿ ಸಾಮಾನು ಇದ್ರೂ ಬಿ ಪರವಾಗಿಲ್ಲ, ಸಾಮಾನು ಇಲ್ಲಾರ್ದು ಬಿ ಪರವಾಗಿಲ್ಲ. ಸಾಮಾನು ಅಂದರೆ ಟೂಲ್ಸ್ ಗೈಸ್. ಬನ್ನಿ ಈಗ ಇದರದ ಬ್ಯಾಟ್ರಿ ಯಾವ ಥರ ರಿಪ್ಲೇಸ್ ಮಾಡಿನಂತ ಹೇಳ್ತೀನಂತ. ನೋಡ್ಬೋದು ಗೈಸ್, ಇದು ಮೊಬೈಲ್ ಬಂದುಬಿಟ್ಟು Redmi 8 ಅಂತ. ಈ ಮೊಬೈಲ್ದ ನಾ ಪಾರ್ಟ್ಸ್ ಎಲ್ಲ ಮೊದಲೇ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಪಾರ್ಟ್ಸ್ ಅಂದ್ರೆ ಬ್ಯಾಕ್ ಪ್ಯಾನಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ಮ ಟೈಮ್ ಬಿ ಉಳಿಸ್ಬೇಕಂತ ನಮ್ಮ ಇಷ್ಟ. ನೋಡ್ಬೋದು ಇದು Redmi 8 ಮೊಬೈಲ್ದ ಒರಿಜಿನಲ್ ಬ್ಯಾಟ್ರಿ. ಇದು ಈಗಂತೂ ಡೆಡ್ ಆಗ್ಯದ. ನೋಡ್ಬೋದು ಫೋನ್ ಅಂತೂ ಆನ್ ಆಗಲಾಗ್ಯದ. ಅದಕ್ಕಾಗಿ ನಾನು ನಿಮ್ಗೆ ಚೆಕ್ ಮಾಡಿ ತೋರಿಸ್ದೆ. ಈಗ ಒರಿಜಿನಲ್ ಬ್ಯಾಟ್ರಿ ಹಾಕೋಕ್ಕಿಂತ ಮೊದಲು ಇಲ್ಲೊಂದಷ್ಟು ಕಾಮ ಇಟ್ಟಿನಿ ನಿಮಗೆ ತೋರಿಸ್ಲಾಕ. ಏನಪ್ಪ ಅಂತಂದ್ರೆ ಇದು ಒಂದು ಸ್ಪೀಕರ್ ಮಾಡ್ಯೂಲ್ ಅಂತ ಇರ್ತದೆ. ಇಲ್ಲಿ ನೋಡ್ಬೋದು ಈ ಮಾಡ್ಯೂಲ್ ಓಪನ್ ಮಾಡೋಣ. ಇದು ಡಿಸ್ಪ್ಲೇ ಅದೊಂದದ. ಈ ಡಿಸ್ಪ್ಲೇ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಡಿಸ್ಪ್ಲೇ ಖರಾಬ್ ಆಗ್ಯದ ಅಂತ ತಿಳಿಬೇಡ್ರಿ. ಇದು ಬರೀ ಗ್ಲೂ ಹುಚ್ಚದ ಅಂತ ಹೇಳಿದ್ರು ಕಸ್ಟಮರ್. ಅದರ ಸಲಿಂದ ಇದು ಒಂದು ಓಪನ್ ಮಾಡ್ಕೊಂಡು ಇದು ನೋಡ್ಬೋದು ಒಂದು ರಿಯಲ್ ಒರಿಜಿನಲ್ ಕ್ವಾಲಿಟಿ ರಾಯಲ್ ಕಂಪ್ನಿ ಅಂತ. ಇದು ಭಾಳ ಟ್ರಸ್ಟೆಡ್ ಅದ ರೀ. ನಾ ಗ್ಯಾರಂಟಿ ಅದು ಕೊಡ್ತಿರ್ತೀನಿ. ಬ್ಯಾಟ್ರಿಗಳಿಗೆ ನನ್ನ ಬಳಿ ಹಾಕಿಸಿದ್ರಪ್ಪ ಅಂತಂದ್ರೆ ನೋಡ್ಬೋದು ಹಾಕೋ ಪ್ರೊಸೆಸ್ಸೇನ ಭಾಳ ಈಸಿ ಅದ ರೀ. ಸ್ವಲ್ಪ ನಂದು ಲಾಂಗ್ ವಿಡಿಯೋ ನೋಡಿದ್ರೆ ಎಲ್ಲ ಅರ್ಥ ಆಗ್ತದ. ಇದು ನೋಡ್ಬೋದು ಬ್ಯಾಟ್ರಿ ಕನೆಕ್ಟರ್ ಅಂತ. ಇದು ಒಂದು ಉಲ್ಟಾ ಸೀದಾ ಆಗ್ಬಾರ್ದು, ಸೇಮ್ ಟು ಸೇಮ್ ಹಚ್ಬೇಕು. ಇದು T7000 ಒಂದು ಗ್ಲೂ ಅದ ರೀ. ಇದೇ ಥರ ಬ್ಯಾಳ್ ನಮ್ಮನ್ನು ಬಿ ಬರ್ತಾ ಹೋಗಿ ಹಚ್ಕೋಬೋದು. ಫೆಬಿಕಿಕ್ ಮಾತ್ರ ಹಚ್ಚಲಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಫೆಬಿಕಿಕ್ ಮೊಬೈಲ್ ಬ್ಯಾಟ್ರಿ ದುಶ್ಮನ್ ಇರ್ತಾವ. ನೋಡ್ಬೋದು ಗೈಸ್, ಈಗ ನಾ ಗ್ಯಾರಂಟಿ ಹಾಕ್ಲತ್ತೀನಿ ನಮ್ಮ ಸೈನ್ ಗೇನ್ ಮಾಡಿ. ಯಾಕಪ್ಪ ಅಂತಂದ್ರೆ ಇದು ಜರ ವ್ಯಾರಂಟಿ ಕೊಡ್ತೀನಿ ನಾ ಅದ್ರ ಸಲಿಂದೆ. ಈಗ ಏನಪ್ಪ ಅಂತಂದ್ರೆ ಡಿಸ್ಪ್ಲೇ ಕ್ಲೀನ್ ಮಾಡ್ಕೆರೆ ಇದಕ್ಕಿಷ್ಟ ಸುತ್ತಮುತ್ತ ಅದು ಗ್ಲೂ ಹಚ್ಕೊಂಡು ಕೆರೆ ಸೀದಾ ಹಚ್ಚೋದು. ಯಾಕಪ್ಪ ಇಷ್ಟು ಫಾಸ್ಟ್ ಎಕ್ಸ್ಪ್ಲೇನ್ ಮಾಡತ್ತೀನಿ ಅಂದ್ರೆ ನಿಮ್ಗೆ ಜಲ್ದಿ ಬಿ ತಿಳಿಸ್ಬೇಕು, ಮತ್ತು ಆ ವಿಡಿಯೋ ನೋಡ್ಲಾಕ ಬಿ ಬೋರ್ ಆಗ್ಬಾರ್ದಂತ. ಮತ್ತು ನೋಡ್ಬೋದು ಇದೇ ಥರ ಕನೆಕ್ಷನ್ ಆದರೂ ಮಾಡ್ಬೋದು. ಭಾಳ ಈಸಿ ಅದ ರೀ, ಕನೆಕ್ಷನ್ ಏನಿಲ್ಲ. ಮತ್ತು ಈಗ ಬಾಕಿ ಇದು ಏನಪ್ಪ ಅಂತಂದ್ರೆ ಇದರಲ್ಲಿಂತೆ ಚಾರ್ಜಿಂಗ್ ಇಂಡಕ್ಟರ್ ಅವೆಲ್ಲ ತೋರಿಸ್ತಿರ್ತದೆ. ಮತ್ತು ಇನ್ನೊಂದು ಇರ್ತದೆ ರೀ ಸಿಗ್ನಲ್ ವೈರ್. ಅದಕ್ಕೆ ಟಚ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಅದು ಖರಾಬ್ ಆಯ್ತಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ದ ಸಿಗ್ನಲ್ ಬರೋ ಪ್ರಾಬ್ಲಮ್ ಇರ್ತದೆ. ಭಾಳ ಏನು ಅಂಜಬೇಡ್ರಿ, ಅದೇನು ಭಾಳ ಖರಾಬ್ ಆಗಲ್ಲ. ಈಗ ನಟ್ ಹಾಕಿ ಇದು ಸ್ಪೀಕರ್ ಮಾಡ್ಯೂಲ್ ಕುಡಿಸ್ಕೊಂಡು ಇಲ್ಲೊಂದು ಫಿಂಗರ್ ಪ್ರಿಂಟ್ ಅದ ರೀ, ಅಂದ್ರೆ ಫಿಂಗರ್ ಪ್ರಿಂಟ್. ಇದು ಹಚ್ಚೋದೇನು ಭಾಳ ಈಸಿ ಅದ. ಕನೆಕ್ಟ್ ಮಾಡೋದು ಸೀದಾ ಕನೆಕ್ಟ್ ಮಾಡ್ಕೆರೆ ಫೈನಲಿ ನೋಡ್ಬೋದು ಆಯ್ತು ಈಗೆಲ್ಲ